ನಮಸ್ಕಾರ. ಕಥೆ ಚೊಮ್ಮಲ್ಲುಂಗ್ಮ. ಅಧ್ಯಾಯ 28. ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ಅಧ್ಯಾಯ 28. ಕಥೆ ಮುಂದುವರಿಯುತ್ತದೆ. ಆಚಾರ್ಯರು ಏನೋ ನಿವೇದಿಸಿಕೊಳ್ಳುತ್ತಾ ಇದ್ದರು. ಆದರೆ ಸೈನಿಕರು ಆಚಾರ್ಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡುತ್ತಾ ಇದ್ದರು. ನಯನಕಾಂತಿ ಆವೇಶದಿಂದ ಹೇಳಿದಳು, ಆರ್ಯ, ಅವರು ಯಾರೋ ನನಗೆ ಗೊತ್ತಿಲ್ಲ. ಆದರೆ ಅವರ ಅಸಭ್ಯ ವರ್ತನೆ ನನಗೆ ಆಕ್ರೋಶವನ್ನು ಭರಿಸುತ್ತಾ ಇದೆ. ನಾನು ಈಗಲೇ ಅಸ್ತ್ರಗಳನ್ನು ತೆಗೆದುಕೊಂಡು ಅವರನ್ನು ಎದುರಿಸುತ್ತೇನೆ ಎಂದು ಹೇಳುತ್ತಾ ಖಡ್ಗವನ್ನು ತನ್ನ ಕೈಗೆ ತೆಗೆದುಕೊಂಡಳು. ತಾಳು ರಾಜಕುಮಾರಿ, ಶತ್ರುವಿನ ಸಾಮರ್ಥ್ಯ ಅರಿಯದೆ ಆಕ್ರಮಣ ಮಾಡಬಾರದು ಎಂದು ತಮಗೆ ತಿಳಿಯದೆ ಎಂದು ನಾನು ಕೇಳಿದೆ. ಅವಳು ಕೆಂಡದಂತಹ ಕಣ್ಣುಗಳನ್ನು ಬಿಡುತ್ತಾ, ಆರ್ಯ, ನೀವು ನನ್ನನ್ನು ರಾಜಕುಮಾರಿ ಎಂದು ಕರೆಯುವುದನ್ನು ನಾನು ಸಹಿಸಲಾರೆ. ಬೇಕಿದ್ದರೆ ದಾಸಿ ಎಂದು ಕರೆಯಿರಿ ಎಂದು ಕೋಪದಿಂದ ಮಾತನಾಡಿದಳು ನಯನಕಾಂತಿ. ಆಗಲಿ ದೇವಿ ಎಂದು ನಾನು ನಸುನಗುತ್ತಾ ಹೇಳಿದೆ. ನಾನು ಅವರ ಮೇಲೆ ಆಕ್ರಮಣ ಮಾಡುತ್ತಿದ್ದೇನೆ. ನಾನು ಅವರನ್ನು ಸಂಹರಿಸಿ ಬರುವವರೆಗೆ ತಾವು ವಿಶ್ರಾಂತಿ ಪಡೆದುಕೊಳ್ಳಿರಿ ಎಂದು ಹೇಳಿದ ನಯನಕಾಂತಿ ಬಾಗಿಲು ತೆಗೆಯಲು ಕೈ ಹಾಕಿದಳು. ನಾನು ಒಂದೇ ಏಟಿಗೆ ಅವಳತ್ತ ಹಾರಿ, ದೇವಿ, ತಾವು ಸ್ವಲ್ಪ ತಾಳ್ಮೆಯಿಂದಿರಿ. ನಾನು ಮೊದಲು ಹೋಗಿ ನೋಡುತ್ತೇನೆ. ನಂತರ ಅವರು ನಮ್ಮ ಶತ್ರುಗಳೋ ಅಲ್ಲವೋ ಎಂದು ತಿಳಿದು ನಂತರ ಅವರ ಮೇಲೆ ಆಕ್ರಮಣ ಮಾಡಬೇಕೋ ಬೇಡವೋ ನಿರ್ಧಾರ ಮಾಡೋಣ ಎಂದು ಹೇಳಿದ ನಾನು ಅವಳ ಕೈ ಹಿಡಿದು ಎಳೆತಂದು ಮಂಚದ ಮೇಲೆ ಕೂರಿಸಿದೆ. ಅವರು ದುಷ್ಟ ಜಂತುಗಳು ಆರ್ಯ. ಈ ರಾತ್ರಿ ನವದಂಪತಿಗಳ ಪ್ರಥಮ ರಾತ್ರಿ ಎಂದು ತಿಳಿದಿದ್ದೂ ಸಹ ಅವರು ದಾಂಧಲೆ ಮಾಡುತ್ತಾ ಇದ್ದಾರೆ ಎಂದರೆ ಅವರು ನಮಗೆ ಶತ್ರುಗಳೇ ಸತ್ಯ ಎಂದು ಆಕ್ರೋಶದಿಂದ ಮಾತನಾಡಿದಳು ನನ್ನನಲ್ಲೇ ನಯನಕಾಂತಿ. ನನಗೆ ಅವಳ ಆವೇಶಪೂರಿತ ಮುಖಾರವಿಂದವೂ ಸಹ ಸುಂದರವಾಗಿಯೇ ಕಾಣುತ್ತಿತ್ತು. ನಾನು ಅವಳನ್ನು ಸಮಾಧಾನಿಸಿ ಮಂಚದ ಮೇಲೆ ಕುಳ್ಳಿರಿಸಿ ಬಾಗಿಲು ತೆರೆದು ಹೊರಬಂದೆ. ಹೊರಗೆ ಸುಮಾರು 50 ಜನ ಆಯುಧಗಳನ್ನು ಹಿಡಿದ ಯೋಧರು ನಿಂತು ಆಚಾರ್ಯರನ್ನು ಸಿಕ್ಕ ಹಾಗೆ ಮೂದಲಿಸಿ ಮಾತನಾಡುತ್ತಾ ಇದ್ದರು. ನನ್ನನ್ನು ನೋಡಿದ ಅವರಲ್ಲಿ ಒಬ್ಬ, ನೋಡಿರೋ, ಮಧುಮಗ ಮಧುಮಂಚವನ್ನು ಬಿಟ್ಟು ಎದ್ದು ಬಂದಿದ್ದಾನೆ ಎಂದು ವ್ಯಂಗ್ಯವಾಗಿ ಕೂಗಿದ. ಎಲ್ಲವೋ ಆರುವ, ನೀನು ಒಳಗೆ ಯಾರೂ ಇಲ್ಲ ಎಂದು ಹೇಳಿದೆ ಅಲ್ಲವೇ ಎಂದು ಮತ್ತೊಬ್ಬ ಆಚಾರ್ಯರ ಮೇಲೆ ಖಡ್ಗವನ್ನು ಎತ್ತಿ ಕ್ರೋಧಪೂರಿತ ಮಾತುಗಳನ್ನಾಡಿದ. ನಾನು ಅವರ ಮುಂದೆ ಹೋಗಿ ನಿಂತು ಕೈ ಮುಗಿದು, ತಾವು ಯಾರು ಎಂದು ನಮಗೆ ಅರಿವಾಗಲಿಲ್ಲ. ನಮ್ಮಿಂದ ಯಾವ ಅಪಚಾರವಾಗಿದೆ ಎಂದು ಹೇಳಿದರೆ ನಾವು ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇವೆ ಎಂದೆ. ಏಯ್ ಬೇಡ, ಒಬ್ಬ ಶೂದ್ರನಾದ ನೀನು ಒಬ್ಬ ಕ್ಷತ್ರಿಯ ಕನ್ಯೆಯನ್ನು ವಿವಾಹವಾಗಿ ನಮ್ಮ ಶೂದ್ರ ಕುಲಕ್ಕೆ ಅವಮಾನ ಮಾಡಿದ್ದು ಅಲ್ಲದೆ ಮತ್ತೆ ಅಪಚಾರದ ಬಗ್ಗೆ ಬೇರೆ ಕೇಳುತ್ತೀಯಾ ಎಂದು ಕೂಗುತ್ತಾ ನನ್ನ ಮುಂದೆ ಬಂದ ಅವನು ನಿರಾಯುಧವಾದ ನನ್ನನ್ನು ತಮ್ಮ ಗುಂಪಿನ ಕಡೆಗೆ ಎಳೆದೊಯ್ದ. ನಾನು ಅವರಲ್ಲಿ ಇನ್ನೂ ವಿನಂತಿ ಮಾಡಿಕೊಳ್ಳುತ್ತಲೇ ಇದ್ದೆ. ಆದರೆ ಏನಾಗುತ್ತಿದೆ ಎಂದು ನನಗೆ ಗೊತ್ತಾಗುವ ಮೊದಲೇ ನಾನು ಅವರಿಂದ ಬಂಧಿಯಾಗಿದ್ದೆ. ಸುಮಾರು 4 ಜನ ಸೇರಿ ನನ್ನನ್ನು ಒಂದು ರಥದ ಮೇಲೆ ಹಾಕಿಕೊಂಡರು. ಇದನ್ನೆಲ್ಲ ಮನೆ ಒಳಗಿನಿಂದಲೇ ಗಮನಿಸುತ್ತಾ ಇದ್ದ ನಯನಕಾಂತಿ ಖಡ್ಗ ಹಿಡಿದು ಹೊರಗೆ ಧಾವಿಸಿ ಬಂದು ಅವರ ಮೇಲೆ ಆಕ್ರಮಣ ಮಾಡಿದಳು. ಆದರೆ ಅಲ್ಲಿ ಏನಾಗುತ್ತಿದೆ ಎಂದು ನನಗೆ ಗೊತ್ತಾಗಲೇ ಇಲ್ಲ. ನಯನಕಾಂತಿ ಸ್ವಲ್ಪ ಹೊತ್ತು ಕಿರುಚಾಡಿದಳು. ನಂತರ ಅವಳ ಮಾತುಗಳು ಸಹ ಕೇಳಿಸದಂತೆ ಆಯಿತು. ನನ್ನನ್ನು ಬಂಧಿಸಿ ಎಳೆದುಕೊಂಡು ಹೋಗಿ ಒಂದು ಮನೆ ಒಳಗೆ ಕೂಡಿ ಹಾಕಲಾಯಿತು. ನಾನು ದೈನ್ಯನಾಗಿ ಕೈ ಮುಗಿದು, ಮಾನ್ಯರೇ, ತಾವು ಏನು ಮಾಡುತ್ತಾ ಇದ್ದೀರಿ ಎಂದು ತಮಗೆ ತಿಳಿದಿದೆಯೇ? ನಿಮ್ಮ ಕುಲಕ್ಕೆ ನೀವೇ ಬೆಂಕಿ ಹಾಕಿಕೊಳ್ಳಬಹುದೇ? ನಿಮ್ಮ ಬಂಧುವನ್ನು ಬಂಧಿಸಿ ಅವನ ಧರ್ಮಪತ್ನಿಯನ್ನು ಹಿಂಸೆ ಮಾಡಬಹುದೇ ಎಂದು ಕೇಳಿದೆ. ಅವರಲ್ಲಿ ಒಬ್ಬ ಮುಂದೆ ಬಂದು ಹೇಳಿದ, ಶೂದ್ರರ ಮೇಲೆ ಮೇಲ್ವರ್ಣದವರು ಶೋಷಣೆ ಮಾಡಿದ ರೀತಿ ನಿನಗೆ ಗೊತ್ತಿಲ್ಲವೇ? ಅವರು ಈಗ ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ. ಅದಕ್ಕಾಗಿ ತಮ್ಮ ಕನ್ಯೆಯನ್ನು ಶೂದ್ರನಿಗೆ ವಿವಾಹ ಮಾಡಿಸಿ ನಮ್ಮ ಜೊತೆ ಸಾಮರಸ್ಯ ಬೆಳೆಸಲು ಅವರು ಹುನ್ನಾರ ನಡೆಸಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ವಿವಾಹವನ್ನು ಒಪ್ಪುವುದಿಲ್ಲ. ಶೂದ್ರನಾದ ನೀನು ಮೇಲ್ವರ್ಣದ ವಧುವನ್ನು ವರಿಸಿದ ಕಾರಣಕ್ಕೆ ನಿನ್ನನ್ನು ನಮ್ಮ ನಾಯಕರು ಆದೇಶ ನೀಡುವ ರೀತಿ ಶಿಕ್ಷಿಸಲಾಗುತ್ತದೆ. ಆದರೆ ಆ ಮೇಲ್ವರ್ಣದ ಕನ್ಯೆಯನ್ನು ಅವಳ ಸಮುದಾಯಕ್ಕೆ ಒಪ್ಪಿಸಲಾಗಿದೆ. ಅವಳು ಈಗ ಕ್ಷೇಮವಾಗಿದ್ದಾಳೆ. ನೀನು ಸಹ ನಾಳೆ ನಮ್ಮ ನಾಯಕರಿಂದ ವಿಚಾರಣೆ ಎದುರಿಸಲು ಸಿದ್ಧನಾಗು ಎಂದು ಹೇಳಿ ನನ್ನನ್ನು ಮನೆ ಒಳಗೆ ಕೂಡಿ ಹಾಕಿ ಹೊರಟು ಹೋದ. ನಾನು ಈಗ ಒಬ್ಬಂಟಿಯಾಗಿ ಗೃಹ ಬಂಧನದಲ್ಲಿದ್ದೆ. ನನಗೆ ನಯನಕಾಂತಿಯ ವೇದನಾಪೂರಿತ ಮುಖ ಪದೇ ಪದೇ ನೆನಪಾಗಿ ನನ್ನ ದುಃಖ ಇಮ್ಮಡಿಸುತ್ತಲೇ ಇತ್ತು.
ಇವರು ಹೇಳಿದಂತೆ ಅವಳು ತನ್ನ ಹೆತ್ತವರ ಬಳಿ ಕ್ಷೇಮವಾಗಿದ್ದಾಳೆ ಎಂದು ಸಹ ನಾನು ಕಲ್ಪಿಸಿಕೊಳ್ಳಲು ಅಸಮರ್ಥನಾಗುತ್ತಾನೇ ಇದ್ದೆ. ನಾನು ಅವರನ್ನು ಅಲ್ಲಿಯೇ ಪ್ರತಿಭಟಿಸಿ ಅವಳನ್ನು ರಕ್ಷಿಸಬೇಕಿತ್ತು. ಅವಳು ಹೇಳಿದಂತೆ ನಾವಿಬ್ಬರೂ ಕೂಡಿ ಅವರ ಮೇಲೆ ಆಕ್ರಮಣ ಮಾಡಿದ್ದರೆ ನಾವು ತಪ್ಪಿಸಿಕೊಂಡು ಹೋಗಬಹುದಿತ್ತು ಎಂದೆಲ್ಲ ಯೋಚಿಸಿದೆ. ಆ ರಾತ್ರಿ 4 ಯುಗಗಳಂತೆ ಕಳೆಯಿತು. ಬೆಳಕಾದ ನಂತರ ಒಂದಷ್ಟು ಜನ ಆಯುಧಧಾರಿಗಳು ಬಂದರು. ನನ್ನನ್ನು ಯಾವ ವಿಚಾರಣೆಯನ್ನು ಸಹ ಮಾಡಲಿಲ್ಲ. ನನ್ನ ಒಂದು ಮಾತನ್ನೂ ಸಹ ಅವರು ಕೇಳಲಿಲ್ಲ. ಅದುವೇ ವರ್ಣಾಂಧತೆ ತಲೆಗೆ ತುಂಬಿಕೊಂಡ ಅವರಿಗೆ ನನ್ನ ಮಾತುಗಳು ಸಹ ಏನೂ ಕೇಳಲೇ ಇಲ್ಲ. ಅವರಲ್ಲಿ ಯಾರೋ ಪ್ರಮುಖ ಎನಿಸಿಕೊಂಡವನು ನನಗೆ ಶಿಕ್ಷೆ ಪ್ರಕಟಿಸಿದ. ನನಗೆ ವಿಧಿಸಿದ ಶಿಕ್ಷೆ 1,000 ಛಡಿ ಏಟುಗಳು. ನನ್ನನ್ನು ಒಂದು ಕಂಬಕ್ಕೆ ಕಟ್ಟಿ 1,000 ಛಡಿ ಏಟುಗಳನ್ನು ದಯಪಾಲಿಸಲಾಯಿತು. ನನ್ನ ಚರ್ಮ ಕಿತ್ತು ಹೋಗಿ ಇಡೀ ದೇಹವೆಲ್ಲ ರಕ್ತ ಸಿಕ್ತವಾಗಿತ್ತು. ನಂತರ ನನ್ನನ್ನು ಎತ್ತಿಕೊಂಡು ಹೋಗಿ ಒಬ್ಬ ವೈದ್ಯರ ಆಶ್ರಮಕ್ಕೆ ಬಿಡಲಾಯಿತು. ನಾನು ಆ ವೈದ್ಯರ ಆರೈಕೆಯಲ್ಲಿ 2 ದಿನಕ್ಕೆ ಗುಣಮುಖನಾದೆ. ನೋವೇನೋ ಹೋಗಿತ್ತು. ಆದರೆ ಆ ನೋವನ್ನು ಸಹಿಸಲು ನಾನು ಶಕ್ತನಾಗಿದ್ದೆ. ಆದರೆ ನನ್ನ ಮೈಗಾದ ಛಡಿಯೇಟಿನ ಗಾಯದ ಕಲೆಗಳು ಹಾಗೆಯೇ ಉಳಿದಿದ್ದವು. ಕೆಲವು ಕಡೆ ಗಾಯ ಹಸಿಯಾಗಿಯೇ ಇತ್ತು. ಆದರೆ ನಾನು ಗುಣಮುಖನಾಗಿದ್ದೆ. ಹೇಗೆಂದರೆ ನಯನಕಾಂತಿಯನ್ನು ಕಾಣುವ ಹಂಬಲ ನನ್ನ ಎಲ್ಲ ನೋವನ್ನು ಮಾಯ ಮಾಡಿಬಿಟ್ಟಿತ್ತು. 3ನೇ ದಿನಕ್ಕೆ ನನಗೆ ಬುದ್ಧಿ, ವಿವೇಕ, ನೀತಿಯನ್ನು ಹೇಳಿ ಬಿಡುಗಡೆ ಮಾಡಲಾಯಿತು. ನಾನು ನೇರವಾಗಿ ಪರ್ವತದ ಮೇಲಿದ್ದ ಸೂರ್ಯ ದೇವಾಲಯಕ್ಕೆ ಹೋದೆ. ನನಗೆ ಗೊತ್ತಿತ್ತು ಅಲ್ಲಿಗೆ ಆಚಾರ್ಯರು ಬಂದೇ ಬರುತ್ತಾರೆ ಎಂದು. ನಿತ್ರಾಣನಾಗಿದ್ದ ನಾನು ಹೇಗೋ ಸಾವರಿಸಿಕೊಂಡು ಸೂರ್ಯ ದೇವಾಲಯ ಬಾಗಿಲಿಗೆ ಹೋಗಿ ತಲೆ ಸುತ್ತಿದಂತೆ ಆಗಿ ಬಿದ್ದುಬಿಟ್ಟೆ. ನನ್ನನ್ನು ದೂರದಿಂದಲೇ ನೋಡಿದ್ದ ಆಚಾರ್ಯರು ಓಡಿ ಬಂದು ನನ್ನನ್ನು ಎತ್ತಿ ಕುಳ್ಳಿರಿಸಿ ನನಗೆ ಕುಡಿಯಲು ನೀರು ಕೊಟ್ಟರು. ನೀರು ಕುಡಿದ ನಾನು ಸ್ವಲ್ಪ ಚೇತರಿಸಿಕೊಂಡು ಅವರಿಗೆ 2 ಕೈ ಎತ್ತಿ ನಮಸ್ಕರಿಸುತ್ತಾ ಕೇಳಿದೆ, ನಮ್ಮಿಂದ ತಾವು ಹಿಂಸೆಯನ್ನು ಅನುಭವಿಸಬೇಕಾಯಿತು ಆಚಾರ್ಯರೇ, ನಮ್ಮನ್ನು ಕ್ಷಮಿಸಿರಿ ಎಂದು ದೈನ್ಯನಾಗಿ ಕೇಳಿಕೊಂಡೆ. ವಿಷಾದದ ನಗುವಿನೊಡನೆ ಆಚಾರ್ಯರು, ಒಂದೇ ರಕ್ತದ ಒಂದೇ ಮಣ್ಣಿನ ಮಕ್ಕಳು ಪ್ರತಿಷ್ಠೆಗಾಗಿ ಹಿಂಸೆಯಲ್ಲಿ ತೊಡಗಿರುವುದಕ್ಕಿಂತಲೂ ಹೆಚ್ಚಿನ ಹಿಂಸೆ ಯಾವುದಿದೆ ಸುರ? ಈ ಪವಿತ್ರ ಭರತ ಭೂಮಿ ಹೀಗೆ ರಕ್ತಸಿಕ್ತವಾಗುತ್ತದೆ ಎಂದು ನಾನು ಕಲ್ಪನೆಯನ್ನು ಸಹ ಮಾಡಿಕೊಂಡಿರಲಿಲ್ಲ. ಧರ್ಮರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಮಾತುಕಟ್ಟ ಪರಮಾತ್ಮ ತನ್ನ ಮಾತನ್ನು ಮರೆತಂತಿದೆ. ಇದಕ್ಕಿಂತ ಮತ್ತೊಂದು ನೋವು ಯಾವುದಿದೆ ಸುರ ಎಂದು ಮಾತನಾಡಿ ನನ್ನ ಮುಂದೆ ಕುಳಿತರು ಆಚಾರ್ಯರು. ಅವರ ಮುಖದಲ್ಲಿ ಯಮವೇದನೆ ಇತ್ತು. ಅವರ ಮಾತುಗಳು ದುಃಖಭರಿತವಾಗಿದ್ದವು. ಅವರೂ ಸಹ ತ್ರಾಣ ಕಳೆದುಕೊಂಡವರಂತೆ ಕಂಡರು. ನಾನು ಅನುಮಾನದಿಂದ ಕೇಳಿದೆ, ತಮ್ಮ ಪರಿವಾರ ಕ್ಷೇಮವೇ ಆಚಾರ್ಯರೇ ಎಂದು. ಸದ್ಯಕ್ಕೆ ಎಲ್ಲರೂ ಕ್ಷೇಮವಾಗಿದ್ದಾರೆ ವ್ಯಾಧಯೋಧ. ಆದರೆ ಮುಂದೆ ಹೇಗೋ ನಾನು ಕಾಣೆ. ಜಗತ್ತು ಅನಿಶ್ಚಿತೆಯಿಂದ ಬದುಕುತ್ತಾ ಇದೆ. ಯಾವಾಗ ಯಾವ ಕೇಡು ಸಂಭವಿಸಬಹುದೋ ಯಾರೂ ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದ ಆಚಾರ್ಯರು ನಿಟ್ಟುಸಿರು ಬಿಟ್ಟರು. ದೇವಿ ನನ್ನಿಂದ ಮುಂದೆ ಮಾತುಗಳು ಹೊರಡಲಿಲ್ಲ. ನಿನ್ನ ದೇವಿ ನಯನಕಾಂತಿಯನ್ನು ಅಂದು ಅವಳ ಮೇಲೆ ಎಲ್ಲರೂ ಒಂದೇ ಬಾರಿ ಆಕ್ರಮಣ ಮಾಡಿ ಬಂಧಿಸಿ ಎಳೆದುಕೊಂಡು ಹೋಗಿ ಕ್ಷತ್ರಿಯರ ಬಿಡಾರಕ್ಕೆ ಬಿಟ್ಟು ಕ್ಷತ್ರಿಯ ಮುಖಂಡರಿಗೆ ಇನ್ನು ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಎಂದು ಎಚ್ಚರಿಕೆ ಹೇಳಿ ಬಂದರು. ಆದರೆ ಆಚಾರ್ಯರ ಮಾತು ಅರ್ಧಕ್ಕೆ ನಿಂತಿತು. ಸತ್ಯವನ್ನು ಯಾವತ್ತೂ ಸಹ ಮುಚ್ಚಿಡಲಾಗದು ಸಹೋದರ. ಹೇಳುತ್ತೇನೆ ಕೇಳು. ಯಾರು ಮಾಡಿದ ಅಪಚಾರವೋ ಅಥವಾ ಅವಳ ಸ್ವಯಂ ಅಪರಾಧವೋ ಯಾರಿಗೂ ತಿಳಿಯದು. ನಯನಕಾಂತಿ ಖಡ್ಗವೊಂದರಿಂದ ಅವಳಿಗೆ ಆದ ಆಘಾತದಿಂದ ಹತಳಾದಳು. ಅವರ ಮಾತು ಕೇಳಿದ ನನಗೆ ಏನೂ ಅನ್ನಿಸಲೇ ಇಲ್ಲ. ನಾನು ಅವರಿಂದ ಈ ಮಾತನ್ನು ನಿರೀಕ್ಷೆ ಮಾಡಿದ್ದೇನೋ ಏನೋ ನನಗೂ ಸಹ ಗೊತ್ತಿಲ್ಲ. ನಾನು ತಲೆ ತಗ್ಗಿಸಿ ಕೇಳಿದೆ, ಅವಳನ್ನು ಅವಳ ಕಡೆಯವರೇ ಕೊಂದಿರಬಹುದು? ನಾನು ಹೇಳಿದೆ, ಇಲ್ಲ, ಸಾಧ್ಯವೇ ಇಲ್ಲ. ಏಕೆಂದರೆ ಅವಳು ಕ್ಷತ್ರಿಯರ ಬಿಡಾರಕ್ಕೆ ಹೋದಾಗಲೇ ಅವಳ ಹೊಟ್ಟೆಯ ಭಾಗದಿಂದ ರಕ್ತ ಸೋರುತ್ತಾ ಇತ್ತಂತೆ. ಅಂದರೆ ಶೂದ್ರರೇ ಅವಳ ಹೊಟ್ಟೆಗೆ ಖಡ್ಗದಿಂದ ಇರಿದಿರಬಹುದು. ಇಲ್ಲ, ಅವರು ಅವಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಕ್ಷತ್ರಿಯರ ಬಿಡಾರಕ್ಕೆ ಒಪ್ಪಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಳೆ? ಇಲ್ಲ, ಅವಳು ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂತಹ ಹೇಡಿಯಲ್ಲ. ಇಬ್ಬರ ನಡುವೆ ತುಂಬ ಹೊತ್ತು ಮೌನ ಮಡುಗಟ್ಟಿತ್ತು. ಆಚಾರ್ಯರು ನನ್ನ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸಿ ಕರೆದುಕೊಂಡು ಬೆಟ್ಟದ ಅಂಚಿನವರೆಗೆ ಹೋದರು. ತಮ್ಮ ಕೈಯನ್ನು ಮುಂದೆ ತೋರಿಸುತ್ತಾ ಹೇಳಿದರು, ನೋಡಲ್ಲಿ, ಅವಳ ಅಸ್ಥಿಯನ್ನು ಗಂಗೆಯಲ್ಲಿ ವಿಸರ್ಜಿಸಲಾಗುತ್ತಾ ಇದೆ ಎಂದರು. ನಾನು ಮಂಜು ಮಂಜಾದ ನನ್ನ ಕಣ್ಣುಗಳಿಂದ ನೋಡಿದೆ. ಪರ್ವತದ ಕೆಳಗೆ ಹರಿಯುವ ಗಂಗೆಯ ದಡದಲ್ಲಿ ಕೆಲವು ಬ್ರಾಹ್ಮಣರು ಕುಳಿತು ಏನೋ ಹೋಮ ಹವನ ಪೂಜೆ ಮಾಡುತ್ತಾ ಇದ್ದರು.
ಅವರ ಜೊತೆಯಲ್ಲಿ ಒಂದಷ್ಟು ಜನ ಕ್ಷತ್ರಿಯರು ಸಹ ಇದ್ದರು. ನಾನು ಹಿಂದೆ ತಿರುಗಿ ನೋಡಿದೆ. ನನ್ನ ಜೊತೆ ಆಚಾರ್ಯರು ಇರಲಿಲ್ಲ. ಅವರು ನನ್ನಿಂದ ದೂರದಲ್ಲಿ ನಿಂತು ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದರು. ನಾನು ನಿಂತಲ್ಲೇ ಕುಸಿದು ಕುಳಿತೆ. ನನ್ನೆದೆಯ ಭಾರವನ್ನು ಇನ್ನೂ ತಡೆಯಲು ನನ್ನಿಂದ ಆಗಲಿಲ್ಲ. ಭೋರೆಂದು ಅತ್ತೆ. ಎದೆ ಬಡಿದುಕೊಂಡು ಅತ್ತೆ. ನನ್ನ ಎದೆ ಭಾರವೆಲ್ಲ ಕರಗಿ ಹೋಗುವಂತೆ ಅತ್ತೆ. ನನ್ನ ಕಣ್ಣಲ್ಲಿ ನೀರು ಇಂಗಿ ಹೋದರೂ ಬಿಡದೆ ಅತ್ತೆ. ನನ್ನ ಅಳುವಿನಲ್ಲಿ ಕೇವಲ ನಯನಕಾಂತಿ ಮಾತ್ರ ಇರಲಿಲ್ಲ. ನನ್ನ ತಂದೆ ಜರಾ ಇದ್ದ, ವಸುದೇವ ಕೃಷ್ಣ ಇದ್ದ, ನನ್ನ ಅಮ್ಮ ಸಹೋದರಿ ಇದ್ದರು. ನನ್ನ ಈ ದಿನದವರೆಗೆ ಎಲ್ಲ ಕಷ್ಟ ಸುಖ ಎಲ್ಲವೂ ಇದ್ದವು. ನಾನು ಆಡಿ ಅತ್ತೆ. ಕೊನೆಗೆ ಏನಾಯಿತೋ ನನಗೆ ಗೊತ್ತಿಲ್ಲ. ನಾನು ಕಣ್ಣು ಬಿಟ್ಟಾಗ ನನ್ನ ಎದುರಿಗೆ ತಿಳಿ ನೀಲಿಯ ಶುಭ್ರ ಆಕಾಶ ಮಾತ್ರ ಕಾಣುತ್ತಿತ್ತು. ಕಥೆ ಮುಂದುವರಿಯುತ್ತದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.